ಇರೇ 10 ನಿಮಿಷ ಅಲ್ಲಿ ಇಲ್ಲಿ ಹೇಳ್ಬಿಡೋದು ಸುಮ್ಮನೆ. ವಿಜಯನ್ ಸರ್ ದಯವಿಟ್ಟು ವಿಜಯನ್ ಸರ್ ದಯವಿಟ್ಟು ಪಿಣರಾಯಿ ವಿಜಯನ್ ದಯವಿಟ್ಟು ವೇಣುಗೋಪಾಲ್ ರವರೇ ಗಾಂಧಿ ಅವರೇ ದಯವಿಟ್ಟು ಸೋನಿಯಾ ಗಾಂಧಿ ಅವರೇ ದಯವಿಟ್ಟು ಕನ್ನಡಿಗರಿಗೆ ದಯವಿಟ್ಟು ಮನೆ ಕೊಡಿಸಿ. ಕನ್ನಡಿಗರಿಗೆ ದಯವಿಟ್ಟು ಕನ್ನಡಿಗರಿಗೆ ದಯವಿಟ್ಟು ದಯವಿಟ್ಟು ಸಿಎಂ ಸಿದ್ದರಾಮಯ್ಯನವರಿಗೆ ದಯವಿಟ್ಟು ಸಿಎಂ ಸಿದ್ದರಾಮಯ್ಯನವರಿಗೆ ಮನೆ ಕೊಡಿಸಿ ಕನ್ನಡಿಗರ ಪರವಾಗಿ ದಯವಿಟ್ಟು ಟ್ವೀಟ್ ಮಾಡಿ. ದಯವಿಟ್ಟು ಕನ್ನಡಿಗರ ಪರವಾಗಿ ದಯವಿಟ್ಟು ಸೋನಿಯಾ ಗಾಂಧಿರವರೇ ದಯವಿಟ್ಟು ರಾಹುಲ್ ಗಾಂಧಿ ಅವರೇ ದಯವಿಟ್ಟು ಕನ್ನಡಿಗರಿಗೆ ದಯವಿಟ್ಟು ಮನೆ ಕೊಡಿಸಿ. ಕನ್ನಡಿಗರಿಗೆ ದಯವಿಟ್ಟು ಕನ್ನಡಿಗರಿಗೆ ವಿಜಯನ್ ಸರ್ ದಯವಿಟ್ಟು ಪಿಣರಾಯಿ ವಿಜಯನ್ ಸರ್ ದಯವಿಟ್ಟು ಅವರೇ ದಯವಿಟ್ಟು ರಾಹುಲ್ ಗಾಂಧಿ ಅವರೇ ದಯವಿಟ್ಟು ಭಾರತ್ ಮಾತಾ ಕಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಕನ್ನಡರಿಗೆ ಮನೆ ಇಲ್ಲದೆ ಹೋಗುತ್ತಿರುವ ಸರ್ಕಾರಕ್ಕೆ ಬಾಂಗ್ಲಾದೇಶದವರಿಗೆ ಮನೆ ಕೊಡಿಸುತ್ತಿರುವ ಸರ್ಕಾರಕ್ಕೆ ಅಕ್ರಮ ವಲಸಿಗರಿಗೆ ಮನೆ ನೀಡಲು ಮುಂದಾಗಿರುವ ರಾಜ್ಯ ಸರ್ಕಾರಕ್ಕೆ ಕನ್ನಡಿಗರನ್ನು ಮರೆತಿರುವ ರಾಜ್ಯ ಸರ್ಕಾರಕ್ಕೆ ಹೆಣ್ಣು ಮೂಳೆ ಇಲ್ಲದ ರಾಜ್ಯ ಸರ್ಕಾರಕ್ಕೆ ಕನ್ನಡಿಗರಿಗೆ ದಯವಿಟ್ಟು 16 ವರ್ಷಗಳಿಂದ ನಿವೇಶನಕ್ಕಾಗಿ ಕಾಯುತ್ತಿರುವ ಕನ್ನಡಿಗರಿಗೆ ವಿಜಯನ್ ಸರ್ ದಯವಿಟ್ಟು ವೇಣುಗೋಪಾಲ್ ಸರ್ ದಯವಿಟ್ಟು ವೇಣುಗೋಪಾಲ ವಲಸಿಗರನ್ನು ಪೋಷಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಬಾಂಗ್ಲಾದೇಶಿಗರಿಗೆ ಮನೆ ಕೊಡಲು ಮುಂದಾಗಿರುವ ರಾಜ್ಯ ಸರ್ಕಾರಕ್ಕೆ ಹೋರಾಟಕ್ಕೆ ನಿರ್ಗತಿಕರ ಪರ ಹೋರಾಟಕ್ಕೆ ಹೋರಾಟಕ್ಕೆ ಭಾರತ್ ಮಾತಾ ಕ್ಯಾಮ್ರಾ ತಗೊಂಡಿಂದ ಎಲ್ ಇಡಿ ಬರ್ತಾ ಇದೆ. ಅಪ್ಲಿಕೇಶನ್ 14,000 ಜನಕ್ಕೆ ಮನೆ ಮಠ ಇಲ್ಲ, ಶೆಡ್ಡಲ್ಲಿ ಇವತ್ತು ವಾಸ ಮಾಡ್ತಾ ಇದ್ದಾರೆ. ಅಕ್ಷರಶಃ ರಾಜ್ಯದಲ್ಲಿ ಎಷ್ಟು ನಿರಾಶ್ರಿತರಿದ್ದಾರೆ? 40,38,078 ಲಕ್ಷ. ಎಲ್ಲೂ ಇಲ್ಲ. ಇಲ್ಲೂ ಮಂಡ್ಯದಲ್ಲೂ ನೋಡಿ, ಮಂಡ್ಯದಲ್ಲೂ ನಮ್ಮೂರಲ್ಲಿ ಮನೆ ಬಿದ್ದು 6 ತಿಂಗಳಾಗದೆ. ನಾವು ಡಿ ಸಿ ಅವ್ರಿಗೆ ಮನವಿ ಕೊಟ್ಟಿವಿ. ಅದ್ರ ಬಗ್ಗೆ ಜಿಲ್ಲಾಧಿಕಾರಿಗಳಾಗಲಿ ಅಥವಾ ಸಂಬಂಧಪಟ್ಟ ಮಿನಿಸ್ಟರ್ ಆಗಲಿ ಸ್ಥಳೀಯ ಶಾಸಕರು ತಲೆ ಕೆಡಿಸ್ಕೊಂಡಿಲ್ಲ. 6 ತಿಂಗಳಾಗದೆ ಒಂದು ಇಲ್ಲಿಂದ ತಗೊಂಡ್ರಪ್ಪ ಫೋಟೋ ಹತ್ತಿತ್ತು. ಆಯ್ತು ಎಲ್ಲ ಮುಗಿಸ್ಕೊಂಡು ಅಟೋತಿ ನಿಂತಿ ಬೋತ ನಮ್ಮ ಭ್ರಷ್ಟ ಕಾಂಗ್ರೆಸ್ಗೆ, ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಭಾರತ್ ಮಾತಾಗೆ ಕನ್ನಡಿಗರ ಹೋರಾಟಕ್ಕೆ, ವಸತಿಹೀನರ ಹೋರಾಟಕ್ಕೆ ಬಾಂಗ್ಲಾ ವಲಸಿಗರಿಗೆ ಮನೆ ನೀಡುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಕನ್ನಡಿಗರ ಕೈಗೆ ಪಡಪಟ್ಟ ರಾಜ್ಯ ಸರ್ಕಾರಕ್ಕೆ, ಕರ್ನಾಟಕವನ್ನು ಪಶ್ಚಿಮ ಬಂಗಾಳ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ. ಬೆಂಗಳೂರಿನ ಯಲಹಂಕ ಬಳಿ ಇರುವ ಕೋಗಿಲು ಕ್ರಾಸ್ ಏನು ಬಡಾವಣೆಯಲ್ಲಿ ಏನು ಒಂದು ಫಕೀರ್ ಬಡಾವಣೆ ಮತ್ತು ವಾಸಿಂ ಬಡಾವಣೆ ಏನಿತ್ತು, ಅಲ್ಲಿ ಅಕ್ರಮವಾಗಿ ಮನೆಯನ್ನು ಕಟ್ಕೊಂಡಿದ್ರು. ಆ ಮನೆಯನ್ನು
ಅಧಿಕಾರಿಗಳು ಕಾನೂನು ಪ್ರಕಾರವಾಗಿ ಡೆಮಾಲಿಷನ್ ಮಾಡಿದ್ರು. ಆ ಡೆಮಾಲಿಷನ್ ಮಾಡಿದ ತಕ್ಷಣ ಕೇರಳ ರಾಜ್ಯ ಸರ್ಕಾರದ ಪಿಣರಾಯಿ ವಿಜಯನ್ರವರು ಮತ್ತು ಏನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅನ್ಸ್ಕೊಂಡಿರ್ತಕ್ಕಂಥ ವೇಣುಗೋಪಾಲ್ರವರು ಟ್ವೀಟ್ ಮಾಡಿ ದಯವಿಟ್ಟು ತತ್ಕ್ಷಣಕ್ಕೆ ಅವರಿಗೆ ಒಂದು ಪರ್ಯಾಯವಾಗಿ ಮನೆ ಕೊಡಬೇಕು ಅಂಥೇಳಿ ಒಂದು ಮನವಿಯನ್ನು ಮಾಡ್ತಾರೆ. ಆ ತಕ್ಷಣವೇ ಮಂಡಿ ಉರಿದಂತಹ ನಮ್ಮ ರಾಜ್ಯ ಸರ್ಕಾರ ನಮ್ಮ ಏನು ಟಗರು ಅಂತ ಕರಿತಿದ್ರು, ಟಗರು ಗುಮ್ಮುತ್ತೆ, ಬಂಡೆ ಬೆಚ್ಚಲ್ಲ ಬೆದರಲ್ಲ ಎಲ್ಲೋ ಬಗ್ಗಲ್ಲ ಅಂತ ಹೇಳ್ತಾರೋ ಅಂಥ ಬಂಡೆ ಕರಗೋಗಿದೆ, ಟಗರು ಇವತ್ತು ಬೆನ್ಮೂಳೆ ಬಗ್ಗೋಗಿದೆ. ಅಂಥ ಒಂದು ಶಕ್ತಿ ಪಿಣರಾಯಿ ವಿಜಯನ್ರವ್ರಿಗಿದೆ. ಯಾಕೆಂತಂದರೆ ನಾವು ರಾಮನ್ನ, ಕೃಷ್ಣನ, ಸೀತೆನ, ಹನುಮನ್ನ, ಈಶ್ವರನ ಪೂಜೆ ಮಾಡೋಂಥ ಜನರು, ತಿಲಕವನ್ನು ಇಟ್ಕೊಳ್ಳೋಂಥ ಜನರು. ನಾವು ಕೂಡ 10 ವರ್ಷಗಳಿಂದ 40 ಲಕ್ಷ ಜನ ಕನ್ನಡಿಗರು ಇವತ್ತು ವಿವಿಧ ಯೋಜನೆಗಳ ಅಡಿನಲ್ಲಿ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿ ಬಕಾಪಕ್ಷಿ ಥರ ಕಾಯ್ತಾ ಇದ್ದಾರೆ. ಈ ಬಗ್ಗೆ ದಯವಿಟ್ಟು ಏನು ಪಿಣರಾಯಿ ವಿಜಯನ್ರವರು ಟ್ವೀಟ್ ಮಾಡಬೇಕು. ಅತಿವೃಷ್ಟಿ, ಅನಾವೃಷ್ಟಿ ಮತ್ತು ಪ್ರವಾಹ, ಭೂಕುಸಿತ ಇಂಥ ಒಂದು ಸಂದರ್ಭದಲ್ಲಿ 14,000 ಮನೆ ಕಳ್ಕೊಂಡು ಜನ ಇವತ್ತು ಅಕ್ಷರಶಃ ಟೆಂಟ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರ ಗೋಳು ನಿಮಗೆ ಕೇಳಿಸ್ಲಿಲ್ವಾ? ಅವರ ಬಗ್ಗೆ ನಿಮಗೆ ಮಾನವೀಯತೆ ಒಂದು ಚಿಲುಮೆ ಹೊರಬರಲಿಲ್ವಾ? ಹಾಗಾಗಿ ನಾವು ಮನವಿ ಮಾಡ್ತಾನೆ ಇದ್ದೀವಿ. ರಾಜ್ಯ ಸರ್ಕಾರ ಇವತ್ತು ಜನರಲ್ ಪವರ್ ಆಫ್ ಅಟಾರ್ನಿನ ಕೇರಳ ಸರ್ಕಾರಕ್ಕೆ ಕೊಟ್ಟಿದೆ. ಯಾಕೆಂದರೆ ಕೇರಳದಲ್ಲಿ ಆನೆ ಕಾಲು ತುಳಿತಕ್ಕೆ ಸತ್ರು ಕೂಡ ರಾಜ್ಯ ಸರ್ಕಾರವೇ ಪರಿಹಾರ ಕೊಡುತ್ತೆ. ಕೇರಳ ರಾಜ್ಯದಲ್ಲಿ ಮನೆ ಕಟ್ಕೊಡೋಕ್ಕೆ ರಾಜ್ಯ ಸರ್ಕಾರವೇ, ನಮ್ಮ ರಾಜ್ಯ ಸರ್ಕಾರವೇ ಹಣ ಕೊಡುತ್ತೆ. ಮತ್ತು ಏನು ಈ ಬಡಾವಣೆಯಲ್ಲಿ ಒಂದು ಟ್ವೀಟ್ ಮಾಡಿದ ತಕ್ಷಣ ಬೆಂಗಳೂರಿನ ಬಡಾವಣೆಗಳಲ್ಲಿ ತಕ್ಷಣವೇ ಮನೆಯನ್ನು ಹೊಸ ವರ್ಷದ ದಿನದಿಂದ ಕೊಡ್ತಾಯಿದ್ದಾರೆ, ಒಳ್ಳೆ ಹೈ ಫ್ಲ್ಯಾಟ್ಗಳನ್ನ. ಹಾಗಾಗಿ ನಾವು ದಯವಿಟ್ಟು ಕೇಳ್ತೀವಿ, ನಮಗೂ ಕೂಡ ಕನ್ನಡಿಗರು ನಾವು ಕಾಯ್ಕೊಂಡಿದ್ದೇವಲ್ಲ, ನಮಗೂ ಕೂಡ ನೀವು ದಯವಿಟ್ಟು ಟ್ವೀಟ್ ಮಾಡಿ. ಏನು ನಿರ್ಗತಿಕ ವಸತಿನ 40 ಲಕ್ಷ ಜನ ಇದ್ದಾರೆ, ಮನೆ ಇಲ್ದೇ, ಸೂರು ಇಲ್ದೇ 14,000 ಜನ ಪರದಾಡ್ತಿದ್ದಾರೆ. ಅವ್ರ ಬಗ್ಗೆನೂ ಮಾನವೀಯತೆ ದೃಷ್ಟಿಯಿಂದ ತಾವು ಟ್ವೀಟ್ ಮಾಡಿ ಸಿದ್ದರಾಮಯ್ಯನವ್ರಿಗೆ ಒಂದು ಮನವಿ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಇವತ್ತು ಪತ್ರ ಚಳವಳಿ, ಬಹಿರಂಗ ಪತ್ರ ಚಳವಳಿಯನ್ನು ಮಾಡ್ತಾಯಿದ್ದೀವಿ. ಯಾಕೆಂತಂದರೆ ಸಿದ್ದರಾಮಯ್ಯನವರು ಇವತ್ತು ಕೇರಳದ ವೇದಿಕೆಗಳನ್ನೇ ಹಂಚ್ಕೋತಾರೆ. ಹೈಕಮಾಂಡ್ ಯಾಕೆಂತಂದರೆ ಸಿದ್ದರಾಮಯ್ಯನವ್ರಿಗೆ ಕುರ್ಚಿ ಉಳಿಸ್ಕೊಳ್ಳುವಂಥ ಆಸೆ, ಡಿ.ಕೆ. ಶಿವಕುಮಾರ್ ಅವರಿಗೆ ಕುರ್ಚಿ ಪಡೆಯುವಂಥ ಆಸೆ. ಇಬ್ಬರು ಜಿದ್ದಿಗೆ ಬಿದ್ದು ಇವತ್ತು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾಯಿದ್ದಾರೆ, ಅಲ್ಪಸಂಖ್ಯಾತರಿಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಇವತ್ತು ಪಿಣರಾಯಿ ವಿಜಯನ್ರವರಿಗೆ ಕೇರಳ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಸೂಪರ್ CM ಕರ್ನಾಟಕ ಗುಪ್ತ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ರವರಿಗೆ ಮನವಿ ಮಾಡ್ತಾನೆ ಇದ್ವಿ. ಸ್ವಾಮಿ, ನಮಗೆ ಗೊತ್ತಿರಲಿಲ್ಲ ಈ ಅಧಿಕಾರ ಎಲ್ಲ, ಕರ್ನಾಟಕದ ಅಧಿಕಾರ ಎಲ್ಲ ನಿಮ್ಮ ಮುಖಾಂತರ ನಡೆಯೋದು. ಹಾಗಾಗಿ ನಾವು ಬಡವರಿಗೆ ನಮ್ಗೆ ಹೆಲ್ಪ್ ಮಾಡಿ ಅಂತ ಅಂದ್ಬಿಟ್ಟು ಒಂದು ಮನವಿ ಮಾಡ್ತಾ ಒಂದು ಬಹಿರಂಗ ಪತ್ರವನ್ನು ಅವ್ರು ಬರೆದಿದ್ದೀವಿ. ಈ ವೇಣುಗೋಪಾಲ ಯಾಕೆಂತಂದರೆ ಇವತ್ತು ಸಿದ್ದರಾಮಯ್ಯನವ್ರಿಗೆ ಇರುವಂಥ ಕುರ್ಚಿ ಉಳಿಸ್ಕೋಬೇಕು ಅನ್ನೋ ಆಸೆ, ಡಿ.ಕೆ. ಶಿವಕುಮಾರ್ ಅವರಿಗೆ ಕುರ್ಚಿ ಪಡ್ಕೋಬೇಕು ಅನ್ನೋ ಆಸೆ. ಇಬ್ಬರು ಜಿದ್ದಿಗೆ ಬಿದ್ದು ಅಲ್ಪಸಂಖ್ಯಾತರ ಓಲೈಕೆಯನ್ನು ಮಾಡ್ತಾಯಿದ್ದಾರೆ. ಯಾಕೆಂತಂದರೆ ನ್ಯಾಯ, ಸಾಮಾಜಿಕ ನ್ಯಾಯ ಒಂದು ಕೈಲಿ ಸಂವಿಧಾನದ ಬುಕ್ ಹಿಡ್ಕೊಂಡು ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತೇಳಿ ವಿರುದ್ಧ ಮಾರುದ್ದ ಭಾಷಣ ಬಿಗಿತಾರೆ. ಅಮರ್, ಅಕ್ಬರ್, ಆಂಟೋನಿ ಎಲ್ಲರೂ ನಮ್ಮವ್ರು ಅಂತ ತಿಳ್ಕೋಬೇಕು. ಇವರು ಅಕ್ಬರ್ಗೆ ಮಾತ್ರ ನಿವೇಶನ ಕೊಟ್ಬಿಟ್ಟು ಅಮರ್ ಮತ್ತು ಆಂಟೋನಿಗೆ ಕೈಗೆ ಚಿಪ್ ಕೊಟ್ಟಿದ್ದಾರೆ. ಇದು ಎಷ್ಟರ ಮಟ್ಟಕ್ಕೆ ಸರಿ ಅಂತೇಳಿ ನಾವು ಇವತ್ತು ಬಹಿರಂಗ ಪತ್ರವನ್ನು ಬರೆದಿದ್ದೀವಿ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.